ನಾನು ಬಡಗಲಪುರ ನಾಗೇಂದ್ರ ಅವ್ರನ್ನ ಮಾತನಾಡ್ತೀನಿ, ರೈತ ಮುಖಂಡರು. ಈಗ ಇಲ್ಲಿ 2-3 ಥರ ಪ್ರಶ್ನೆ ಇದೆ. ಈ ಒಂದು ಬಜೆಟ್ಟು ಒಂದು ದೂರಗಾಮಿ ಪರಿಣಾಮವನ್ನು ಬೀರುವಂತಹ ಶಕ್ತಿ ಈ ಒಂದು ಬಜೆಟ್ಗೆ ಇದೆಯಾ? ಕಾರಣ ಬೇರೆ ಬೇರೆ ದೇಶಗಳು ಹೋಗ್ತಿರ್ತಕ್ಕಂಥ ವೇಗ, ಅನ್ವೇಷಣೆ ಕ್ಷೇತ್ರಗಳು, ತೊಂದರೆ ರಿಸರ್ಚ್ ಸಂಶೋಧನಾ ಕ್ಷೇತ್ರಗಳು ಅಥವಾ ಡೆವಲಪ್ಮೆಂಟ್ ಕ್ಷೇತ್ರಗಳು ಅಂತ ಬಂದಾಗ ಒಂದೇ ಒಂದು AI-ನಿಂದ ಚೀನಾ ದೊಡ್ಡ ಕ್ರಾಂತಿಯನ್ನೇ ಮಾಡೋಕ್ಕೆ ಹೊರಟುಬಿಟ್ಟಿದೆ ಅಮೆರಿಕದ ವಿರುದ್ಧವಾಗಿ. ಒಂದು 52 ಕೋಟಿ ರೂಪಾಯಿನಲ್ಲಿ ಅದರದ್ದೊಂದು AI ಕ್ರಾಂತಿ ಇಟ್ಟುಬಿಡ್ತು. ನನ್ನ ಪ್ರಶ್ನೆ, ಈಗ ರೈತರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಒಂದು ವಿಚಾರಗಳು ಬಂದಾಗ ರಾಜಣ್ಣ ಅವರು ಮಾತಾಡ್ತಾ ಇದ್ರು, ಕೆ ಎನ್ ರಾಜಣ್ಣ ಅವರು ಹೇಳಿದ್ದಿಷ್ಟೇ, ಅಲ್ಲ ರೀ, ನಬಾರ್ಡ್ನಿಂದ ರೈತರು ಕೊಡ್ತಕ್ಕಂಥ ವಿಚಾರಗಳಿಗೆ ನೀವು 50% ಹಣನೇ ನಮಗೆ ಕಟ್ ಮಾಡಿಬಿಟ್ರಿ, ಕೇಂದ್ರದ ಕಡೆಯಿಂದ ಬರಬೇಕಾಗಿತ್ತು, ನಮ್ಮ ಪಾಲದು. ಇಲ್ಲಿ ನೋಡಿದ್ರೆ ಕಿಸಾನ್ ಕ್ರೆಡಿಟ್ ಲಿಮಿಟನ್ನು 3 ಲಕ್ಷದ 5 ಲಕ್ಷಕ್ಕೆ ಮಾಡಿಬಿಡ್ತೀನಿ ಅಂತ ಹೇಳ್ತೀರಿ. ಹಣವನ್ನೇ ಕೊಡದೆ ಮಿತಿಯನ್ನು ಜಾಸ್ತಿ ಮಾಡ್ಕೊಂಡು ಏನ್ರಿ ಮಾಡ್ತೀರಿ? ಆಯಿತು, 3 ಲಕ್ಷದ 5 ಲಕ್ಷಕ್ಕೆ ಮಿತಿ ಮಾಡ್ತಾ ಇದ್ದೀವಿ ಕಿಸಾನ್ ಕ್ರೆಡಿಟ್ ಕಾರ್ಡ್ದು. ಹಣ ಕೊಡೋಕ್ಕೆ ಆ ಒಂದು ಇದರಲ್ಲಿ ನಮ್ಗೆ ಹಣ ಇರಬೇಕಲ್ಲ. ಹಣನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಿತಿನ 5 ಲಕ್ಷಕ್ಕೆ ಮಾಡಿದ್ರೇನು 10 ಲಕ್ಷಕ್ಕೆ ಮಾಡಿದ್ರೇನು ಹಣವೇ ಇಲ್ಲ, ಖಾಲಿ ಬಿಂದಿಗೆ ಅಲ್ವಾ ಅಂತ ಪ್ರಶ್ನೆ. ಏನು ಹೇಳ್ತೀರಿ ಬಡಗಲಪುರ ನಾಗೇಂದ್ರ ಅವರೇ? ಖಂಡಿತ ಆ ಮಾತನ್ನು ನಾನು ಒಪ್ತೀನಿ. ಕೇಂದ್ರ ಸರ್ಕಾರದ ಸಂಪೂರ್ಣ ಬಡ್ಜೆಟನ್ನು ಇವತ್ತು ಅವಲೋಕನೆ ಮಾಡಿದ್ರೆ ಇದು ತುಟಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಿದೆ. ಅವರು ಮೊದಲು ಹೇಳ್ತಾರೆ ಕೃಷಿ ಮೊದಲನೇ ಆದ್ಯತೆ, ಎರಡನೇದು ಸಣ್ಣ ಕೈಗಾರಿಕೆಗಳು ಎರಡನೇ ಆದ್ಯತೆ ಅಂತ ಹೇಳ್ತಾರೆ. ಕೃಷಿ ಕೊಟ್ಟಿರುವಂಥ ಅನುದಾನಗಳಾಗ್ಬೋದು, ಕೃಷಿಗೆ ಪೂರಕವಾಗಿ ಕೃಷಿನ ದೂರದೃಷ್ಟಿಯಿಂದ ತಗೊಂಡು ಹೋಗ್ಬೇಕಾದಂಥ ಆಲೋಚನೆ ಇಲ್ಲದೆ ಕೃಷಿಗೆ ಮೊದಲನೇ ಆದ್ಯತೆ ಕೊಡೋದಿಲ್ಲ, ಕೃಷಿನ ಮೊದಲನೇದೇ ಮುಗಿಸ್ತಾ ಇದ್ದಾರೆ ಅವರು. ಎರಡನೇದು ಸಣ್ಣ ಕೈಗಾರಿಕೆಗಳು ಈಗಾಗಲೇ ಮುಚ್ಚಿದ್ದು ಇರೋವಂಥವನ್ನು ಮುಚ್ಚುವಂಥದ್ದು ಈ ಬಡ್ಜೆಟ್ಗೆ ಕಾಣ್ತದೆ. ಈಗ ನಾವು ನೋಡಬೇಕಾದದ್ದು ಇವತ್ತು ಯಾವುದೀಗ ಚೈನಾ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಯಾಕೆ ಸಸ್ಟೈನಬಲ್ ಎಕನಾಮಿ ಯಾಕಿದೆ ಅಂತಂದ್ರೆ ಯಾವುದಕ್ಕೆ ಪ್ರಯಾರಿಟಿ ಸೆಕ್ಟರ್ ಅನ್ನೋದು ಕೊಡುತ್ತೆ. ಪ್ರಯಾರಿಟಿ ಸೆಕ್ಟರ್ ಕೊಟ್ಟು ಅದು ಜನಗಳ ತಲಾ ಆದಾಯ ಜಾಸ್ತಿ ಮಾಡುತ್ತೆ ಮತ್ತು ಕೊಳ್ಳೋ ಶಕ್ತಿನ ಆದಾಯ ಮಾಡುತ್ತೆ. ಬೇರೆ ಸಾಲ ಮಾಡುವಂಥ ಅವಶ್ಯಕತೆಗೆ ಹೋಗಲ್ಲ. ಅಲ್ಲಿ ರಫ್ತಿನ ನೀತಿ ಚೆನ್ನಾಗಿದೆ, ಆಮದು ನೀತಿ ಚೆನ್ನಾಗಿದೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಇವತ್ತು ನಾವೇ ಬಹುಸಂಖ್ಯಾತರು ಕೃಷಿ ಮಾಡ್ತಿದ್ದೀವಿ. ನಾವಿಲ್ಲಿ ಬೆಳೆದಂಥ ಉತ್ಪನ್ನಗಳಿಗೆ ನಮಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಒಂದು ನಿಗದಿತವಾದಂಥ ಕಾನೂನು ಖಾತ್ರಿ ಮಾಡುವಂಥ ಬೆಲೆ ಕೊಟ್ಟಿಲ್ಲ. ಒಂದು ಕಡೆ ಕೃಷಿ ಕ್ಷೇತ್ರ ಮುಂದುವರಿಸ್ತೀವಿ ಅಂದ್ರೆ ರೈತನ ಮೇಲೆ ಹೇಳ್ಬೇಕಲ್ಲ. ಅಲ್ಲಿ ಇವತ್ತು ರೈತ ಬಡವನಾಗ್ತಾ ಇದ್ದಾನೆ. ಇವತ್ತು ರೈತ ಸಮುದಾಯದ ಒಟ್ಟು ರೈತ ಸಮುದಾಯದಲ್ಲಿ 70% ಬಿಲೋ ಪ್ರಾವರ್ಟಿ ಲೈನ್ ಇದ್ದಾರೆ. ನಮ್ಮ ಕರ್ನಾಟಕದ ಸರ್ವೆ ಪ್ರಕಾರ ಕೋವಿಡಲ್ಲಿ ನಡೆದಿರೋಂಥದ್ದು. ರೈತ ಬಡವ ಆಗ್ತಾ ಇರ್ತಾನೆ, ಕೃಷಿ ಮೇಲೆ ಹೋಗುತ್ತೆ ಅಂತ ಸುಳ್ಳು ಅಂಕಿಅಂಶನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಗೆ ಏನಾಗಿದೆ, ಇಲ್ಲಿ ನಮಗೆ ಬೇಕಾದಷ್ಟು ಕೃಷಿಗೆ ರಫ್ತು ಮಾಡೋ ಅವಕಾಶ ಇದೆ. ಆದರೆ ಇವತ್ತು ನೋಡಿ, ಪಾಮ್ ಆಯಿಲ್ ಹೊರಗಡೆಯಿಂದ ಬರ್ತದೆ, ನಮಗೆ ತಾಳೆ ಎಣ್ಣೆ ಮತ್ತು ಬೇರೆ ಬೇರೆ ಸಕ್ಕರೆನೂ ಕೂಡ ಬರ್ತದೆ. ಎಲ್ಲ ನಮ್ಮಲ್ಲೇ ಬೆಳೆದು ನಮ್ಮ ಮಾರ್ಕೆಟಲ್ಲಿ ನಾವು ಸ್ಪರ್ಧೆ ಮಾಡಿದ ಕಡೆ ಬೇರೆ ದೇಶಗಳು ಸಬ್ಸಿಡಿಗಳು ಕಡಿಮೆ ಮಾಡಿರುವಂಥ ವಸ್ತುಗಳಲ್ಲಿ ತಗೊಂಡು ಡಂಪ್ ಮಾಡಿ ನಮ್ಮ ಜೊತೆ ಕಾಂಪಿಟೇಟ್ ಮಾಡಿದಾಗ ನಾವು ಉತ್ಪಾದಕರು ಇನ್ನೂ ಲಾಸ್ ಆಗ್ತಾ ಇದ್ದೀವಿ ಇಲ್ಲಿ ರೈತರು. ಇದರಿಂದ ಕೃಷಿಗೆ ಇವ್ರು ಯಾವುದೇ ಮೊದಲನೇ ಆದ್ಯತೆ ಕೊಟ್ಟಿಲ್ಲ, ಒಂದು ನೀಲಿ ಲಕ್ಷ್ಯ ಇಲ್ಲವೇ ಇಲ್ಲ. ಇವರು ನರೇಂದ್ರ ಮೋದಿ ಅವರು 2014ರಿಂದನೂ ನಾನು ಕೃಷಿ ಬಡ್ಜೆಟ್ ನೋಡಿದ್ದೀನಿ. ಅವರು ಪ್ರೋ ಕಾರ್ಪೊರೇಟ್ ನೀತಿಗಳನ್ನು ಅನುಸರಿಸ್ತಾ ಬಂದರೆ ಆ ಹೆಜ್ಜೆನ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಉಳುವ ರೈತ ನೆಲದಲ್ಲಿ ಏನಿದ್ದಾನೆ ಅವನ್ನ ಗಟ್ಟಿ ಮಾಡ್ತಾರೆ. ಇಲ್ಲಿ ಅವನ ಪರಾವಳಿ ಮಾಡಬೇಕು, ಅವನು ಭೂಮಿ ಕಳ್ಕೊಳ್ಬೇಕು, ಅವನು ಬಡವ ಆಗಬೇಕು, ಅವನು ಆತ್ಮಹತ್ಯೆ ಆಗಬೇಕು, ಆ ಥರ ದುಡ್ತಾ ಇದ್ರೆ ಇದರಲ್ಲಿ ಕೃಷಿಕರ ಪರ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂಥ ಬಡ್ಜೆಟ್ ಇದು. ಓಕೆ.